ಹಲೋ ಎವ್ರಿವನ್. ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು. ಮೊದಲು 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿದ್ದವು. ತಮಿಳು, ಸಂಸ್ಕೃತ, ತೆಲುಗು, ಕನ್ನಡ, ಮಲಯಾಳಂ ಮತ್ತು ಒಡಿಯಾ ಭಾಷೆಗಳು. ಅಕ್ಟೋಬರ್ 3, 2024ರಂದು ಭಾರತ ಸರ್ಕಾರವು 5 ಹೊಸ ಶಾಸ್ತ್ರೀಯ ಭಾಷೆಗಳನ್ನು ಅನುಮೋದಿಸಿದೆ. ಯಾವುದ್ಯಾವುದು ಅಂದರೆ ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತು ಬೆಂಗಾಳಿ. ಒಟ್ಟಾರೆಯಾಗಿ ಅಟ್ ಪ್ರೆಸೆಂಟು ಇವಾಗ 2025ರಲ್ಲಿ ಒಟ್ಟಾರೆಯಾಗಿ ಒಟ್ಟು 11 ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಭಾಷೆಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಮೊದಲನೇದು ತಮಿಳು 2004ರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿದೆ. ಸಂಸ್ಕೃತ 2005ರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆಯಿತು. ತೆಲುಗು 2008ರಲ್ಲಿ, ಕನ್ನಡ 2008ರಲ್ಲಿ, ಮಲಯಾಳಂ 2013ರಲ್ಲಿ, ಒಡಿಯಾ 2014ರಲ್ಲಿ. ಮೊದಲು 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿದ್ವು. ಈಗ 3/10/2024ರಂದು 5 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಭಾಷೆಗಳಾಗಿವೆ. ಹೊಸದಾಗಿ 5 ಸೇರ್ಪಡೆಯಾಗಿದೆ. ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತು ಬಂಗಾಳಿ. ಒಟ್ಟಾರೆಯಾಗಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳೆಷ್ಟು ಅಂದರೆ 11 ಭಾಷೆಗಳು. ಧನ್ಯವಾದಗಳು.